ನಮಸ್ತೆ. ನಮ್ಮ ಕರ್ನಾಟಕ ಮಹಾಜನತೆಗೆ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತೊಂದು ವಿಷಯ ಹೇಳಬೇಕಂತ ಇದ್ದೀನಿ. ಈ ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ಉದ್ಯೋಗ ಆಕಾಂಕ್ಷಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸುಮಾರು 56,460 ಎಷ್ಟೋ ಇದೆ, ಅಷ್ಟು ಉದ್ಯೋಗ ತಗೋಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ. ಆದರೆ ಈ ಎಡಗೈನವರು ಬಲಗೈನವರು ಸೇರಿಬಿಟ್ಟು ಈ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಈಗ ಸುಮಾರು ನಾವು ನೋಡೋ ಪ್ರಕಾರ 2010ರಿಂದ ಅದು ಹಂಗೆ ಮುಂದುವರಿತಾನೆ ಇದೆ. ಹೀಗಾಗಿ ಎಷ್ಟೋ ಜನಕ್ಕೆ ಉದ್ಯೋಗ ವಂಚಿತರಾಗಿ ಇವತ್ತು ಕೂಲಿನಲ್ಲಿ ಮಾಡುವಂತ ಒಂದು ಆಗಿದೆ. ನೋಡಿ, ಓದ್ಬಿಟ್ಟು ವಿದ್ಯಾಭ್ಯಾಸ ಮಾಡಿ ಒಂದು ಗುರಿ ಇಟ್ಕೊಂಡಿರ್ತಾರೆ, ನಾವು ಉದ್ಯೋಗ ತಗೋಬೇಕು, ಒಳ್ಳೆ ಉದ್ಯೋಗ ಪಡಿಬೇಕು ಅಂತ ಇರ್ತಾರೆ. ಆದರೆ ಅವ್ರಿಗೆ ಏನು ಸಿಗ್ತಾ ಇದೆ? ಈ ರಾಜಕೀಯ ಪಿತೂರಿಗಳು ಮಾಡೋ ಒಂದು ಈ ಅದೇನು ಹೇಳ್ತಾರಲ್ಲ, ಹಲ್ಕ ಕೆಲಸ ಅಂತಾನೆ ಹೇಳ್ತೀವಿ ನಾವು. ರಾಜಕೀಯದವರು ಏನು ಮಾಡಬೇಕು, ಅಭಿವೃದ್ಧಿ ಮಾಡೋದಕ್ಕೆ ಕಲಿಬೇಕು. ಅದನ್ನ ಬಿಟ್ಬಿಟ್ಟು ಏನು ಮಾಡ್ತಿದ್ದಾರೆ? ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಚಿತ್ರದುರ್ಗ ಹೊಳಲ್ಕೆರೆ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಮಂತ್ರಿಗಳು ಅವರ ಹೋರಾಟ ನಡೆದಿದ್ದೆ ಎಲ್ಲ ಅವ್ರ ಕೈಲೇ ಇದೆ. 15% ಅವ್ರಿಗೆ ಕೊಟ್ಬಿಡ್ಬೇಕು ಅನ್ಸುತ್ತೆ. ಆ ಥರ ಮಾತಾಡ್ತಾರೆ. ಒಳ ಮೀಸಲಾತಿ ಅದರಿಂದ ಏನು ಉಪಯೋಗ ಇಲ್ಲ. ನೋಡಿ, ನಾನು ಬಲಗೈ ಸಮುದಾಯದಾಗಲಿ ಎಡಗೈ ಸಮುದಾಯ ಹೇಳೋದಷ್ಟೇ. ನೋಡಿ, ಒಳ ಮೀಸಲಾತಿ ನಾವು ಪಡ್ಕೊತಾ ಇದೀವಿ ಅಷ್ಟೇ ಹೊರತು ನಮ್ಮ ಬೇರೆ ಯಾರಿಗೂ ಅನುಕೂಲ ಆಗಲ್ಲ. ಆಮೇಲೆ ಉದ್ಯೋಗ ಆಕಾಂಕ್ಷಿಗಳೇ ದಯವಿಟ್ಟು ಕೇಳ್ಕೊಳ್ಳಿ, ಈ ರಾಜಕೀಯ ಪಿತೂರಿಯಿಂದ ನೀವು ಅದೇನೋ ಅಂತಾರಲ್ಲ, ರಸ್ತೆಗೆ ಬರ್ತಾ ಇದೆ, ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ, ಬಹಳ ತೊಂದರೆ ಆಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಬೇಳೆ ಹೆಂಗ್ ಬೇಯಿಸ್ತಿದ್ದಾರೆ ಅಂದ್ರೆ, ನೋಡಿ, ಜಿ ಪರಮೇಶ್ವರ ಬಣನೇ ಒಂದು ಬೇಳೆ ಬೇಯಿಸ್ತಾ ಇದೆ, ಎಚ್ ಸಿ ಮಾದೇವಪುರ ಬಣನೇ ಒಂದು ಬೇಳೆ ಬೇಯಿಸ್ತಾ ಇದೆ. ಹೀಗೆ ಅವರ ಬೇಳೆ ಬೇಯಿಸ್ಕೊಂಡ್ರೆ ಈ ಉದ್ಯೋಗ ಆಗಿರೋ ಗತಿ ಏನು? ಓದಿರೋ ಗತಿ ಏನು? ಹಸಿವಾಗಿರೋ ಗತಿ ಏನು? ಇವತ್ತು ಎಷ್ಟೋ ಜನ ಉದ್ಯೋಗ ಸಿಗದೆ ಆಟೋ ಓಡಿಸ್ತಿದ್ದಾರೆ, ಕೂಲಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಪೇಂಟಿಂಗ್ ಕೆಲಸ ಮಾಡಿ ಏನೇನೋ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಎಷ್ಟೋ ಕಚೇರಿಗಳಲ್ಲಿ ಉದ್ಯೋಗಸ್ಥರೇ ಇಲ್ಲ, ಅಲ್ಲಿ ಒಬ್ಬರು ಇಬ್ಬರು ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ. ಏನು ಕೇಳೋದು ಯಾರು ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನು ಮಾಡ್ತಿರೋದು ಗೊತ್ತಾಗ್ತಾ ಇಲ್ಲ. ಈ ರಾಜ್ಯದ ಸರ್ಕಾರ ರಚನೆ ಮಾಡಿಕೊಂಡು ನೀವು 2013ರಿಂದ 2018 ಮಾಡಿದ್ರಿ, ನಿಮ್ಮ ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ. ಈ ಬಾರಿ 23ರಿಂದ ಇದುವರೆಗೂ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಏನು ಅಭಿವೃದ್ಧಿ ಮಾಡಿದ್ರಿ ಮುಖ್ಯಮಂತ್ರಿಗಳು ಹೇಳ್ರಿ ನೋಡೋಣ. ಏನು ನಶ್ವರ ಕಂಡ್ರಿ ನೀವು. ಅದೇನೋ ಒಂದು ಆ ಗ್ಯಾರಂಟಿಗಳು ಯಾರಿಗೆ ಬೇಕಾಗಿತ್ತು ನಿಮ್ ಗ್ಯಾರಂಟಿ? ಈ ಮುಖ್ಯಮಂತ್ರಿಗಳೇ ಹೋಗ್ಬಿಟ್ಟು ಆ ವಿದ್ಯಾವಂತ ವಿದ್ಯಾರ್ಥಿಗಳು ಇರ್ತಾರಲ್ರಿ, ಅವ್ರಿಗೆ ಕೊಡ್ರಿ. ನೀವು ಉಚಿತ ಗ್ಯಾರಂಟಿ ಏನಿದ್ರು ಅಂತರಿಗೆ ಕೊಡ್ರಿ, ಅನುಕೂಲ ಆಗತ್ತೆ. ನೀವೇನು ಕೊಡ್ತಾ ಇಲ್ಲ. ಏನ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬೆಳೆ ಬೇಯಿಸ್ಕೊಂಡಿದ್ದೀರಪ್ಪ. ಯಾರು ಕೂಡ ವಿದ್ಯಾಭ್ಯಾಸದ ಕಡೆ ಒಬ್ರು ಸ್ವಲ್ಪನೂ ನೀವು ಅರಿವೇ ಇಲ್ಲ. ಏನು ಶಾಂಕ್ಷನ್ ಮಾಡಿದ್ದು ನೋಡಿ ಸಾಕಾಗಿದೆ. ನಿಮ್ಮ ಬಜೆಟ್ನಲ್ಲಿ ಹೇಳದೆ ಒಂದು ಮಾಡದೆ ಒಂದು, ಈ ಥರ ಆಗ್ತಾ ಇದೆ. ಆಗಬಾರ್ದು. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಸಮಾನತೆಯಿಂದ 15% ಯೂನಿವರ್ಸಲ್ ಆಗಿ ಹೋಗ್ಬೇಕನ್ನೋದು ನಮ್ಮ ಅಭಿಲಾಷೆ. ನಾನು ಮೀಡಿಯಾ ನಾಯಕ್, ನಾನು ಸಮಾಜ ಚಿಂತಕರು, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೂಡಳ್ಳಿ ಲಂಬಾಣಿ ತಂಡ ನಮ್ದು. ನಾವು ಸಮಾಜದ ಚಿಂತಕರಾಗಿದ್ದೀವಿ. ನೋಡಿ, ನಮ್ಮ ಚಿಂತನೆ ಇಷ್ಟೇನೆ, ನೀವು ಏನಾದರೂ ಮಾಡಿ ಅದೇನು ಮಾಡ್ತಾರೆ, ಒಳ ಮೀಸಲಾತಿ ಅನ್ನೋದು ಬೇರ್ಪಡಿಸಬೇಡಿ, ಎಲ್ಲರಿಗೂ ಒಂದು ಮಾಡಿ, ಎಲ್ಲರಿಗೂ ಯೂನಿವರ್ಸಲ್ ಆಗಿ ಉದ್ಯೋಗ ಸಿಗೋ ಥರ ಮಾಡ್ಬೇಕಂತ ಹೇಳಿ ನಾನು ಈ 2ನೇ ವಿಡಿಯೋ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಏನಾದರೂ ಮಾಡಿ, ಒಳ ಮೀಸಲಾತಿ ಅಂತ ಯಾರು ಮುಂದೆ ಓಡ್ ಬರ್ತಾರಲ್ಲ ಅವ್ರನ್ನೆಲ್ಲ ನೀವು ದೂರ ಮಾಡಿ. ಅದರಿಂದ ಏನು ಉಪಯೋಗ ಇಲ್ಲ. ನೋಡಿ, ಆಂಜನೇಯ ಸಾಹೇಬರಾಗಿರ್ಬೋದು, ಕೆ ಎಸ್ ಮುನಿಯಪ್ಪರಾಗಿರ್ಬೋದು, ಆಮೇಲೆ ಇನ್ನೂ ನಮ್ಮ ಎಚ್ ಸಿ ಮಾದೇವರಾಗಿರ್ಬೋದು, ಇವರೆಲ್ಲ ಸುಮ್ಮನೆ ಅದೇನೋ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಯಾರು ಮಾಡಕ್ಕೆ ಬರ್ತಾ ಇದೆ, ಎಲ್ಲ ಕನ್ಫ್ಯೂಸ್. ಉದ್ಯೋಗ ಆಕಾಂಕ್ಷಿಗಳಿಗೆ ತಲೆ ಕೆಟ್ಟೋಗಿದೆ. ನೋಡಿ, ಉದ್ಯೋಗ ಆಕಾಂಕ್ಷಿಗಳೇ, ಈ ಬಾರಿ 15% ಎಲ್ಲರಿಗೂ ಏನು ಒಳ ಮೀಸಲಾತಿ 15% ಇದೆಯಲ್ಲ, ಅದು ಎಲ್ಲರಿಗೂ ಸೇರಬೇಕು. ಅದು ಬಂಜಾರ ಆಗಿದ್ರು, ಗೋವಿ, ಕೊರ್ಚ, ಕೊರ್ಮ, ಇನ್ನು ಉಳಿದ ಜಾತಿ, ಆಮೇಲೆ ಎಡಗೈಯವರು ಬಲಗೈಯವರು ಮತ್ತು ಇವ್ರಿಗೆಲ್ರಿಗೂ ಯೂನಿವರ್ಸಲ್ ಆಗಿ ಸೇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ 2ನೇ ಬಾರಿಯ ವಿಡಿಯೋ ಮುಖಾಂತರ ನಿಮಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ.
ಇದನ್ನು ಉದ್ಯೋಗಾಕಾಂಕ್ಷಿಗಳಿಗೆ ಆದಷ್ಟು ಬೇಗ ಉದ್ಯೋಗ ಕೊಡಿ, ಸರಿಪಡಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೇವಲಾಲ್, ಜೈ ಭುವನೇಶ್ವರಿ. 15% ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಈ ನಮ್ಮ ಬಂಜಾರ ಸಮುದಾಯದ ಎಲ್ಲ ಮಾಜಿ ಮಂತ್ರಿಗಳಾಗಲಿ, ಶಾಸಕರಾಗಿರಲಿ ಹಾಗೂ ಹಾಲಿ ಶಾಸಕರು ಇವರೆಲ್ಲರೂ ಭಾಗವಹಿಸಬೇಕು. ಇದರ ಬಗ್ಗೆ ಚಕಾರ ಎತ್ತಬೇಕು. ಹಾಗೂ ಜೊತೆಗೆ ನಮ್ಮ ಗೋವಿ ಸಮಾಜದವರು, ಆಮೇಲೆ ಕೊರ್ಚ ಕುರ್ಮ ಸಮಾಜದವರು ಇವರೆಲ್ಲರೂ ಭಾಗಿಯಾಗಬೇಕು. ಆಮೇಲೆ ಇನ್ನು ಇತರೆ ಸಮಾಜದವರು ಕೂಡ ಭಾಗಿಯಾಗಬೇಕು. ಎಲ್ಲರೂ ಚಕಾರ ಎತ್ತಬೇಕು. ನಮ್ಮ ನೋಡಿ ಕೂಗು ಅನ್ನೋದು ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಕೂಗಿಗೆ ಅವ್ರಿಗೆ ಕೇಳಿಸ್ಲಿಲ್ಲ ಅಂದ್ರೆ ಯಾರು ಕೂಗ್ತಾ ಇಲ್ಲ ಬಿಡಪ್ಪ ನಮ್ಗೆ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಹೆಂಗ್ ಬೇಕು ಅಂತ ಮಾಡ್ಕೋತಾರೆ. ಮೊದಲೇ ನೋಡಿ, ಒಳ ಮೀಸಲಾತಿ ಅನ್ನೋದೇ ಇರಲಿಲ್ಲ. 2013ರಲ್ಲಿ ಏನು ಈ ನಮ್ಮ ಆಂಜನೇಯವರು, ಆಂಜನೇಯ ಸಾಹೇಬರು ಅವರು ಯಾವಾಗ ಅಲ್ಲಿ ಒಂದ್ಸರಿ ಗೆದ್ಬಿಟ್ರು, ಆಮೇಲೆ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಬಿಟ್ರು. ಏನು ಹೇಳ್ತಿರ ಕತೆ, ಅವತ್ತಿಂದ ಬೆಂಕಿ ಬಿದ್ದಿರೋದು ಇವತ್ತರೆಗೂ ಆರಿಲ್ಲ. ಅದು ಈ ಒಳ ಮೀಸಲಾತಿ ಬೆಂಕಿ ಬಿದ್ದಿರೋದು ಈಗ ಆಗ್ತಾ ಇದೆ. ಹಾಗೆ ನಮ್ಮ ಸಮಾಜ ಎಲ್ಲ ನಮ್ಮ ಬಂಜಾರ, ಗೋವಿ, ಕೊಚ್ಚ ಕುರ್ಮ ಸಮಾಜದವರು, ಅಲೆಮಾರಿ ಸಮಾಜದವರು ಎಲ್ಲರೂ ಭಾಗಿಯಾಗ್ಬಿಟ್ಟು ನೀವೆಲ್ಲರೂ ಸೇರಿ ಒಂದು ಚಕಾರ ಎತ್ತಬೇಕು, ಆಮೇಲೆ ನಮ್ಮ ಕೂಗಿರಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ. ದಯವಿಟ್ಟು ಭಾಗಿಯಾಗಬೇಕು ನೀವು ಕೂಡ.